ನಮಸ್ಕಾರ. ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸರ್ಕಾರಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ ಲೋಕಾಯುಕ್ತರು. ರಾಜ್ಯದ ವಿವಿಧೆಡೆ ಏಕಾಏಕಿ ದಾಳಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ. ಶೃಂಗೇರಿ ಶೂಟೌಟ್ ಪ್ರಕರಣ, ನಕ್ಸಲ್ ನಿಗ್ರಹ ದಳದ ಕಾನ್ಸ್ಟೇಬಲ್ ಮೇಲಿನ ಕೊಲೆ ಮೊಕದ್ದಮೆ ವಾಪಸ್ ಪಡೆಯಿರಿ, ಸರ್ಕಾರಕ್ಕೆ ಮಾಜಿ ಸಚಿವ ಸಿಟಿ ರವಿ ಆಗ್ರಹ. ವಿವಾದ ಹುಟ್ಟುಹಾಕಿದ ಡಿಸೆಂಬರ್ 1 ಚಲನಚಿತ್ರ, ಮೂಲ ಕಥೆ ನನ್ನದೇ, ನಿರ್ದೇಶಕ ಪಿ ಶೇಷಾದ್ರಿಗೆ ಟಾಂಗ್ ನೀಡಿದ ಓಂ ಪ್ರಕಾಶ್ ನಾಯಕ್. ಸುದ್ದಿಗಳ ವಿವರ. ಲೋಕಸಭೆ ಚುನಾವಣೆ ಮುಗಿಯುತ್ತಿದ್ದಂತೆ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಾದ್ಯಂತ ಏಕಾಏಕಿ ಸರ್ಕಾರಿ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿ ಮಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರು, ಬಾಗಲಕೋಟೆ, ಹಾವೇರಿ, ದಾವಣಗೆರೆ, ಕೋಲಾರ, ಶಿವಮೊಗ್ಗ, ಚಿಕ್ಕಬಳ್ಳಾಪುರ ಸೇರಿದಂತೆ 16 ಕಡೆ ಲೋಕಾಯುಕ್ತ, ಜಿಲ್ಲಾ ಎಸ್ಪಿ ಮತ್ತು ಡಿವೈಎಸ್ಪಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದೆ ಎಂದು ಲೋಕಾಯುಕ್ತ ಎಡಿಜಿಪಿ ಸತ್ಯನಾರಾಯಣ ರಾವ್ ತಿಳಿಸಿದ್ದಾರೆ. ಕೋಲಾರ ವರದಿ. ಜಿಲ್ಲಾಸ್ಪತ್ರೆಯ ಮೇಲ್ವಿಚಾರಕ ಮುನಿರಾಜು ಅವರು ವಾಸವಿರುವ ಕನಕಪಾಳ್ಯದ ನಿವಾಸದ ಮೇಲೆ ಇಂದು ಬೆಳಗ್ಗೆ ಎಸ್ಪಿ ಮೋಹನ್ ದಾಸ್ ನೇತೃತ್ವದ ತಂಡ ದಾಳಿ ನಡೆಸಿ ವಿವಿಧ ದಾಖಲೆಗಳನ್ನು ವಶಕ್ಕೆ ಪಡೆದಿದೆ. ಇದೇ ವೇಳೆ ಮನೆಯಲ್ಲಿದ್ದ ಹಣ, ಬೆಂಗಳೂರು ಸೇರಿದಂತೆ ವಿವಿಧೆಡೆ ಹೊಂದಿರುವ ನಿವೇಶನಗಳ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಬೆಂಗಳೂರು ಸೇರಿದಂತೆ ವಿವಿಧೆಡೆ ಹೊಂದಿರುವ ನಿವೇಶನಗಳು ಮತ್ತು ಕೆಲವು ಔಷಧ ಕಂಪನಿಗಳ ಜೊತೆ ಇಟ್ಟುಕೊಂಡಿರುವ ಸಂಬಂಧಗಳ ಬಗ್ಗೆ ಕೆಲವು ಕಾಗದ ಪತ್ರಗಳು ಪತ್ತೆಯಾಗಿವೆ. ಪ್ರಸ್ತುತ ಬಾಡಿಗೆ ಮನೆಯಲ್ಲಿರುವ ಮುನಿರಾಜು ಅವರು ಅದರ ಎದುರಲ್ಲೇ 3 ಅಂತಸ್ತಿನ ಕಟ್ಟಡವನ್ನು ಕಟ್ಟಿದ್ದು ಸದ್ಯದಲ್ಲೇ ಗೃಹ ಪ್ರವೇಶಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದರು. ಇತ್ತೀಚೆಗೆ ಮುನಿರಾಜು ಮೇಲೆ ಹಲವು ಅಕ್ರಮಗಳ ಬಗ್ಗೆ ಸಾರ್ವಜನಿಕ ವಲಯದಿಂದ ದೂರು ಬಂದಿತು ಎನ್ನಲಾಗಿದೆ. ಸುಮಾರು 1 ಕೋಟಿಗೂ ಹೆಚ್ಚು ಮೌಲ್ಯದ ನಿವೇಶನ, ಜಮೀನು, ಚಿನ್ನಾಭರಣ, ವಾಹನಗಳು, ಇತರ ವಸ್ತುಗಳು ಪತ್ತೆಯಾಗಿವೆ. ಎಸ್ಪಿ ಲಿಂಗಾರೆಡ್ಡಿ ನೇತೃತ್ವದಲ್ಲಿ ಇಂದು ಹರಪನಹಳ್ಳಿಯಲ್ಲಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೋಮ್ಲಾ ನಾಯಕ ಅವರ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಬಸವನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಆಗಿರುವ ಸಬ್ ಇನ್ಸ್ಪೆಕ್ಟರ್ ನಿವಾಸದಲ್ಲಿ ಕೆಲವು ವ್ಯಾಜ್ಯಗಳ ಕಾಗದ ಪತ್ರಗಳು ಹಾಗೂ ಲಕ್ಷಾಂತರ ಹಣ ಸಿಕ್ಕಿದೆ ಎಂದು ಹೇಳಲಾಗುತ್ತಿದೆ. ಬೆಳ್ಳಂಬೆಳಗ್ಗೆ ಕೆಲ ಅಧಿಕಾರಿಗಳು ಮುಫ್ತಿಯಲ್ಲಿ ಸೋಮ್ಲಾ ನಾಯಕ್ ಅವರ ಮನೆ ಬಾಗಿಲು ತಟ್ಟಿದಾಗ ಹೊರಬಂದ ಅವರು ಏರು ದನಿಯಲ್ಲಿ ಗರ್ಜಿಸಿದ್ದಾರೆ ಎನ್ನಲಾಗಿದೆ. ಲೋಕಾಯುಕ್ತ ಪೊಲೀಸರಿಂದ ತಕ್ಷಣ ತಬ್ಬಿಬ್ಬಾದ ಅವರು ನಂತರ ಬೇರೆ ಮಾತನಾಡದೆ ತನಿಖೆಗೆ ಸಹಕರಿಸಿದ್ದಾರೆ. ಇವರು ಉತ್ತರ ಕರ್ನಾಟಕದ ಹಲವೆಡೆ ಹೊಂದಿರುವ ಕೆಲವು ಮನೆ, ವಾಣಿಜ್ಯ ಮಳಿಗೆಗಳು ಪತ್ತೆಯಾಗಿವೆ. ವಿಶೇಷವಾಗಿ ಇಲ್ಲಿ ಉಪ ತಹಸೀಲ್ದಾರ್ ಅವರೇ ಲೋಕಾಯುಕ್ತಗೆ ಬಲೆಗೆ ಬಿದ್ದಿದ್ದಾರೆ. ಬ್ಯಾಡಗಿ ವಿಭಾಗದ ಉಪ ತಹಸೀಲ್ದಾರ್ ಆಗಿರುವ ಬಸವರಾಜ್ ಕೂಪರ್ ಅವರ ನಿವಾಸಕ್ಕೆ ಇಂದು ಡಿವೈಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ವಿದ್ಯಾನಗರದಲ್ಲಿರುವ ನಿವಾಸ ಸೇರಿದಂತೆ ಬಸವರಾಜ್ ಕಚೇರಿ ಸಂಬಂಧಿಗಳ ನಿವಾಸಗಳಲ್ಲೂ ಲೋಕಾಯುಕ್ತರು ಪರಿಶೀಲನೆ ನಡೆಸಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಇಲ್ಲಿ ಭಾರೀ ಪ್ರಮಾಣದ ಅಕ್ರಮ ಆಸ್ತಿ ದಾಖಲೆಗಳು ಸಿಕ್ಕಿವೆ ಎಂದು ತಿಳಿದು ಬಂದಿದೆ. ಶಿವಮೊಗ್ಗ ನಗರ ಅಭಿವೃದ್ಧಿ ಪ್ರಾಧಿಕಾರದ ಯೋಜನಾಧಿಕಾರಿ ನಾಗರಾಜ್ ಅವರಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಡಿವೈಎಸ್ಪಿ ಎಂಪಿ ನಾಗರಾಜ್ ಅವರ ನೇತೃತ್ವದಲ್ಲಿ ಇಂದು ಗೋಪಾಲನಗರದಲ್ಲಿರುವ ಅವರ ಮನೆಯ ಮೇಲೆ ಒಮ್ಮೆಲೆ ದಾಳಿ ನಡೆಸಿದ ಅಧಿಕಾರಿಗಳು ಭಾರೀ ಪ್ರಮಾಣದ ಚಿನ್ನಾಭರಣ ಹಾಗೂ ಆಸ್ತಿಯನ್ನು ಪತ್ತೆ ಹಚ್ಚಿದ್ದಾರೆ. ಇಳಕಲ್ ಪಟ್ಟಣದಲ್ಲಿರುವ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಲೋಕೋಪಯೋಗಿ ಅಧಿಕಾರಿ ಮಹದೇಶ್ ಕನ್ನೂರು ಅವರ ನಿವಾಸದ ಮೇಲೆ ಲೋಕಾಯುಕ್ತರ ದಾಳಿ ನಡೆದಿದೆ. ಷೇರುಪೇಟೆಯಲ್ಲಿ ಹಣ ಹೂಡಿಕೆ, ವಿವಿಧ ವಾಣಿಜ್ಯ ಮಳಿಗೆಗಳು ಹಾಗೂ ವಿವಿಧ ಬ್ಯಾಂಕ್ಗಳಲ್ಲಿರುವ ಲಾಕರ್ಗಳನ್ನು ಹೊಂದಿರುವುದನ್ನು ಪತ್ತೆ ಹಚ್ಚಲಾಗಿದೆ. ಜಿಲ್ಲಾ ಸಾಂಖ್ಯಿಕ ಅಧಿಕಾರಿ ಬಸವನಗೌಡ ಅವರ ನಿವಾಸದ ಮೇಲೆ ಇಂದು ಲೋಕಾಯುಕ್ತ ಪೊಲೀಸರು ಹಠಾತ್ ದಾಳಿ ನಡೆಸಿದ್ದಾರೆ. ಬಸವನಗೌಡ ಅಲ್ಲದೆ ಅವರ ಸೋದರ ಮನೆಯಲ್ಲೂ ಲೋಕಾಯುಕ್ತರು ಪರಿಶೀಲನೆ ನಡೆಸಿದ್ದಾರೆ. ವಿಶೇಷವೆಂದರೆ ಇವರು ಹೊಂದಿದ್ದ ಟೈರ್ ಅಂಗಡಿಯಲ್ಲೂ ಲೋಕಾಯುಕ್ತರು ದಾಖಲೆ ಪತ್ರಕ್ಕಾಗಿ ತಡಕಾಡಿದ್ದಾರೆ. ಅಪಾರ ಪ್ರಮಾಣದ ಚಿನ್ನಾಭರಣ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಂದಿರುವುದು ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ನಡೆದ ಕಬೀರ್ ಹತ್ಯೆ ಪ್ರಕರಣ ಸಂಬಂಧ ನಕ್ಸಲ್ ನಿಗ್ರಹ ದಳದ ಪೇದೆ ನವೀನ್ ನಾಯಕ್ ಮೇಲೆ ಹೂಡಿರುವ ಕೊಲೆ ಮೊಕದ್ದಮೆ ತಕ್ಷಣ ವಾಪಸ್ಸು ಪಡೆಯಬೇಕು ಎಂದು ಬಿಜೆಪಿ ವಕ್ತಾರ ಸಿಟಿ ರವಿ ಆಗ್ರಹಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರಾದ ರಮಾನಾಥ ರೈ, ಯುಟಿ ಖಾದರ್, ಶಾಸಕ ಮೊಹಿದ್ದೀನ್ ಬಾವಾ ಅವರ ಒತ್ತಡಕ್ಕೆ ಮಣಿದು ಸರ್ಕಾರ ನಕ್ಸಲ್ ಪೇದೆ ನವೀನ್ ನಾಯಕ್ ಅವರ ಮೇಲೆ ಕೊಲೆ ಯತ್ನದ ಮೊಕದ್ದಮೆ ಈ ರೀತಿ ಮಾಡುವ ಮೂಲಕ ಅಪರಾಧಿಗಳಿಗೆ ಸರ್ಕಾರವೇ ರಕ್ಷಣೆ ಕೊಡುತ್ತಿದೆ ಎಂಬ ಭಾವನೆ ಬಂದಿದೆ. ಅಲ್ಲದೆ ನಕ್ಸಲ್ ವಿರೋಧಿ ಕಾರ್ಯಪಡೆಯ ನೈತಿಕ ಸ್ಥೈರ್ಯವನ್ನು ಇದು ಕುಗ್ಗಿಸುತ್ತದೆ. ಆದ್ದರಿಂದ ಸರ್ಕಾರ ತಕ್ಷಣ ಕೊಲೆ ಮೊಕದ್ದಮೆಯನ್ನು ವಾಪಸ್ಸು ಪಡೆಯಬೇಕು ಎಂದು ಆಗ್ರಹಿಸಿದರು. ಕಬೀರ್ ಹಲವಾರು ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ. ಮೂಡಬಿದರೆ, ಸೂರತ್ಕಲ್, ಬಜ್ಪೆ ಮುಂತಾದ ಕಡೆಗಳಲ್ಲಿ ಜಾನುವಾರುಗಳನ್ನು ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡಿದ ಆರೋಪವನ್ನು ಹೊತ್ತಿದ್ದಾನೆ. ಚಿಕ್ಕಮಗಳೂರು ಟೋಲ್ಗೇಟ್ ಬಳಿ ನಕ್ಸಲ್ ಕಾರ್ಯಾಚರಣೆ ಪಡೆ ಶೋಧನೆ ಮಾಡುವಾಗ ಕಬೀರ್ ಹೆದರಿ ಓಡಿ ಹೋಗಿದ್ದಾನೆ. ಸತ್ಯವಂತನಾಗಿದ್ದರೆ ಓಡುವ ಅಗತ್ಯ ಏನಿತ್ತು ಎಂದು ಪ್ರಶ್ನೆ ಮಾಡಿದ್ದಾರೆ. ಸಚಿವರಾದ ರಮಾನಾಥ ರೈ, ಯುಟಿ ಖಾದರ್ ಮತ್ತು ಜನಾರ್ದನ ಪೂಜಾರಿ ಅವರ ಒತ್ತಡಕ್ಕೆ ಮಣಿದು ಸರ್ಕಾರ 10 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಇದರಿಂದ ಕೆಟ್ಟ ಸಂದೇಶ ಹೋಗುತ್ತದೆ. ಸರ್ಕಾರ ಕೂಡಲೇ ಪರಿಹಾರದ ಹಣವನ್ನು ವಾಪಸು ಪಡೆಯಬೇಕು ಎಂದರು.
ಮುಳಬಾಗಿಲಿನಲ್ಲಿ ಕುರಾನ್ ಹರಿದ ಕಾರಣಕ್ಕಾಗಿ ವ್ಯಕ್ತಿಯೊಬ್ಬನನ್ನು ಕಲ್ಲಿನಿಂದ ಹೊಡೆದು ಸಾಯಿಸಲಾಯಿತು. ಇದರ ಬಗ್ಗೆ ಯಾವುದೇ ಒಬ್ಬ ಬುದ್ಧಿಜೀವಿ ಕರುಣೆ ತೋರಿಸಲಿಲ್ಲ. ಇಲ್ಲಿ ಅಯ್ಯೋ ಎನ್ನದವರು ಚಿಕ್ಕಮಗಳೂರು ಪ್ರಕರಣದಲ್ಲಿ ಅಯ್ಯೋ ಪಾಪ ಇದಾಯ್ತಲ್ಲ ಎಂದು ಕರುಣೆ ಮೃದು ಧೋರಣೆ ತೋರಿಸುತ್ತಿರುವುದು ಇಬ್ಬಗೆಯ ನೀತಿಯಲ್ಲವೇ? ಕುರಾನ್ಗಿಂತ ಜೀವ ಮುಖ್ಯ ಅಲ್ಲವೇ? ಇದರ ಬಗ್ಗೆ ಕೋಮು ಸೌಹಾರ್ದದ ನಾಯಕರು ಏಕೆ ಮಾತನಾಡುತ್ತಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ನಾಳೆ ನಕ್ಸಲ್ ಚಟುವಟಿಕೆ ಹೆಚ್ಚಾದರೆ ಇದಕ್ಕೆ ಸರ್ಕಾರವೇ ಹೊಣೆಯಾಗಬೇಕಾಗುತ್ತದೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಪಿ ಶೇಷಾದ್ರಿ ಅವರ ಡಿಸೆಂಬರ್ 1 ಚಿತ್ರದ ಮೂಲ ಕಥೆಗಾರ ನಾನೇ ಆಗಿದ್ದು, ನಿರ್ದೇಶಕರು ಕೃತಿ ಚೌರ್ಯ ಮಾಡಿದ್ದಾರೆ ಎಂದು ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಅವರ ಪುತ್ರ ಓಂ ಪ್ರಕಾಶ್ ನಾಯಕ್ ದೂರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2007ರಲ್ಲಿ ನಾವು ಬರೆದಿದ್ದ ಸಿಎಂ ಹಾಗೂ ಸೋಮ್ಲಾ ಎಂಬ ಸಣ್ಣ ಕತೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ದೀಪಾವಳಿ ವಿಶೇಷಾಂಕದಲ್ಲಿ ಮೆಚ್ಚುಗೆ ಪಡೆದ ಕಥೆಯಾಗಿ ಪ್ರಕಟವಾಗಿತ್ತು. ಅದೇ ಕಥೆಯನ್ನು ಕೊನೆಯ ದೃಶ್ಯ ಹೊರತುಪಡಿಸಿ ಉಳಿದೆಲ್ಲ ಯಥಾವತ್ತಾಗಿ ಬಳಸಿಕೊಳ್ಳಲಾಗಿದೆ. 99% ತಾವು ಬರೆದ ಕಥೆಯನ್ನು ಬಳಸಿಕೊಂಡಿರುವ ಶೇಷಾದ್ರಿ ಅವರು ಸೌಜನ್ಯಕ್ಕಾದರೂ ನನ್ನ ಅನುಮತಿ ಕೇಳಿಲ್ಲ ಎಂದು ದೂರಿದರು. ಡಿಸೆಂಬರ್ 1 ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಕತೆ ಬರೆದ ನನಗೆ ಅನ್ಯಾಯವಾಗಿದೆ. ಕೂಡಲೇ ನಿರ್ದೇಶಕ ಶೇಷಾದ್ರಿ ಕ್ಷಮೆ ಯಾಚಿಸಬೇಕು. 25,000 ರೂಪಾಯಿ ಪರಿಹಾರ ನೀಡಬೇಕು. ಚಿತ್ರವನ್ನು ಮರು ಸೆನ್ಸಾರ್ಗೆ ಕಳುಹಿಸಿ ಕತೆಗಾರ ಓಂ ಪ್ರಕಾಶ್ ಎಂದು ಹೆಸರು ಹಾಕಿಸಬೇಕು ಎಂದು ಒತ್ತಾಯಿಸಿದರು. ಸಿನಿಮಾ ಮಾಡ್ತಾ ಇದ್ದೀನಿ ಇಲ್ಲ ಖಂಡಿತ ಇಲ್ಲ ಸರ್. ಅಲ್ಲ ಒಂದೇ ಕತೆ ಅಲ್ಲ, ನನ್ನ ಸುಮಾರು ಕತೆ ಇದೆ. ನನ್ನ ಕಥಾ ಸಂಕಲನ ಇದೆ. ಆರ್ಟಿಕಲ್ ಅಲ್ಲ, ಕತೆ ನನ್ನ ಕತೆ, ಅದು ಆರ್ಟಿಕಲ್ ಅಲ್ಲ, ಕತೆ. ಕತೆ ಹೌದು. ಸಿನಿಮಾ ಮಾಡೋ ಉದ್ದೇಶ ನಾವು ವ್ಯಕ್ತಪಡಿಸಿರಲಿಲ್ಲ. ಅಲ್ಲ, ಎಲ್ಲ ಕಥೆನೂ ನಾವು ಸಿನಿಮಾ ಮಾಡ್ತೀವಿ ಅಂತ ಹೇಳೋಕ್ಕಲ್ಲ. ನಮ್ಮ ಕಥೆನ ಯಾರಾದ್ರೂ ಸಿನಿಮಾ ಮಾಡಿದ್ರೆ ಅವ್ರು ರೈಟ್ಸ್ ತೊಗೊಂಡು ಇದು ಒಂದು ಎನ್ಒಸಿ ಬೇಕು, ಅದು ತೊಗೊಂಡ್ಬಿಟ್ರೆ ಆಗಿತ್ತು ಅಷ್ಟೇ. ಇಲ್ಲ, ಈಗ ನೀವು ರಾಜಕಾರಣಿಯ ಮಗನಾಗಿರೋದ್ರಿಂದ ಇದರಲ್ಲಿ ಏನೋ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿ, ನಾವೇನು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವೀಗ ಆಮ್ ಆದ್ಮಿ ಪಾರ್ಟಿಯಿಂದ ನಮ್ಮ ತಾಯಿ ನಿಂತಿದ್ರು. ಆಮ್ ಆದ್ಮಿ ಪಾರ್ಟಿ ಅಂದ್ರೇ ದುಡ್ಡು ಇಲ್ದಿರೋರು ಅಂತ ಅರ್ಥ. ನಾವು ರಾಜಕೀಯ ಮಾಡಿದ್ರು ಆಮ್ ಆದ್ಮಿ ಅಂದರೆ ಸರಳವಾಗಿರೋದು. ನಮಗೆ ನಮ್ಮ ಅನ್ಯಾಯ ಮೋಸದಾಗ ಎಲ್ಲ ಗೊತ್ತಿಲ್ಲ. ನಾವು ಈಗ ಕೇಜ್ರಿವಾಲ್ ಅಭಿಮಾನಿ. ಆ್ಯಕ್ಚುಲಿ ನಾಳೆ ಇದಕ್ಕೆ ಹೋಗ್ತಾ ಇದ್ದೀನಿ, ಯಾವುದು ವಾರಣಾಸಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಇದು ಮಾಡಬೇಕು, ನನ್ನ ಹೆಸರು ಹಾಕ್ಬಿಟ್ಟು ಫಿಲ್ಮ್ ರೀಸೆನ್ಸರ್ ಮಾಡಿಸ್ಬೇಕು ಕತೆ ಜಾಗದಲ್ಲಿ. ಪ್ಲಸ್ ಅವ್ರಿಗೆ ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿ, ನಿಮ್ಮದೇ ಕತೆ ಅಂತ. ಇಬ್ಬರು ಯಾಕಂದರೆ ಅವ್ರು ದುಡ್ಡು ಹಾಕಿದ್ದಾರೆ, ಇವ್ರು ಫಿಲ್ಮ್ ಮಾಡಿದ್ದಾರೆ ಹೆಸರು ಹಾಕ್ಕೊಂಡು. ಸೊ ಹಂಗೆ ಇಬ್ಬರು ಕ್ಷಮೆ ಕೇಳಬೇಕು. ಪ್ಲಸ್ ಅವರು ಪ್ರೊಡ್ಯೂಸರು ಮತ್ತು ಇವರು ಸೇರಿ ನನಗೆ ಇದು ಕೊಡಬೇಕು, ಪ್ರೇಯರ್. ಕೋಲಾರ ಜಿಲ್ಲೆಯಲ್ಲಿ ಹೆಸರಾಗಿದ್ದ ಸಿಪಿಐ ಕಾರ್ಯದರ್ಶಿ ರಾಧಾಕೃಷ್ಣ ಅವರನ್ನು ಮುಳಬಾಗಿಲಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ವಿದ್ಯಾರ್ಥಿ ದೆಸೆಯಿಂದ ಹೋರಾಟಗಾರರಾಗಿದ್ದ ರಾಧಾಕೃಷ್ಣ ಅವರು ಎಸ್ಎಫ್ಐ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರು. ನಂತರ ರೈತ ಸಂಘದಲ್ಲಿ ಕಾರ್ಯನಿರ್ವಹಿಸಿದ್ದರು. ನಂತರ ಸಿಪಿಐ ಪಕ್ಷ ಸೇರಿ 2008ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಮುಳಬಾಗಿಲು ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದರು. ಭಗತ್, ಝಾನ್ಸಿ ಎಂಬ ಇಬ್ಬರು ಮಕ್ಕಳು ಪತ್ನಿ ಸುಮಿತ್ರಾ ಅವರನ್ನು ಅಗಲಿದ್ದಾರೆ. ರಾಧಾಕೃಷ್ಣ ಕೊಲೆ ಸುದ್ದಿ ತಿಳಿಯುತ್ತಿದ್ದಂತೆ ತಾಲೂಕಿನಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಿದೆ. ಸಿಪಿಐ ಪಕ್ಷ ಮುಳಬಾಗಿಲು ಬಂದ್ಗೆ ಕರೆ ಕೊಟ್ಟಿದೆ. ಮುಳಬಾಗಿಲು ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದವು. ಸಿಪಿಐ ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಮುಖಂಡರು ಇಂದು ಪೊಲೀಸ್ ಠಾಣೆ ಮತ್ತು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ವಿವಾಹ ವಿಚ್ಛೇದನ ಮತ್ತಿತರ ಕಾರಣಗಳಿಂದ ಬೇರ್ಪಟ್ಟ ಪೋಷಕರಲ್ಲಿ ಯಾರಾದರೂ ಒಬ್ಬರ ಮಕ್ಕಳ ಮನಸ್ಸನ್ನು ಕೆಡಿಸಲು ಯತ್ನಿಸಿದರೆ ಅಂತವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಕ್ರಿಸ್ಪ್ ಇಂಡಿಯಾ ಸಂಸ್ಥೆ ಒತ್ತಾಯಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆ ಅಧ್ಯಕ್ಷ ಕುಮಾರ್ ಜಾಗೀರ್ದಾರ್, ಪೋಷಕರಿಂದ ಬೇರ್ಪಟ್ಟ ಮಕ್ಕಳ ಮನಸ್ಸಿನ ಮೇಲೆ ಗಂಭೀರ ಸ್ವರೂಪದ ಪರಿಣಾಮಗಳಾಗುತ್ತಿವೆ. 5%ಕ್ಕೂ ಹೆಚ್ಚು ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. 9% ಮಕ್ಕಳು ಪ್ರೌಢಶಾಲಾ ಶಿಕ್ಷಣ ಮೊಟಕುಗೊಳಿಸಿದ್ದಾರೆ. 14% ಮಕ್ಕಳು ಅತ್ಯಾಚಾರಿಗಳಾಗುತ್ತಿದ್ದಾರೆ. 20% ಮಕ್ಕಳು ಮದ್ಯ ವ್ಯಸನಿಗಳು ಅಥವಾ ಜೈಲು ಪಾಲಾಗುವುದು ನಡೆಯುತ್ತಿದೆ. ಹಾಗೂ 32% ಮಕ್ಕಳು ಮನೆಯಿಂದ ದೂರವಾಗಿ ಸಮಾಜಘಾತಕರಾಗುತ್ತಿದ್ದಾರೆ ಎಂಬ ವರದಿ ಇದೆ. ಬೇರ್ಪಟ್ಟ ಪೋಷಕರಲ್ಲಿ ತಾಯಿ ಅಥವಾ ತಂದೆ ಇಬ್ಬರಲ್ಲಿ ಒಬ್ಬರು ತಮ್ಮ ಬಳಿಯೇ ಮಗುವನ್ನು ಉಳಿಸಿಕೊಳ್ಳುವ ಸಲುವಾಗಿ ಮತ್ತೊಬ್ಬರ ವಿರುದ್ಧ ಚಾಡಿ ಹೇಳಿ ಮಕ್ಕಳ ಮನಸ್ಸು ಕೆಡಿಸುತ್ತಿದ್ದಾರೆ. ಇದರಿಂದಾಗಿ ಮಕ್ಕಳ ಭವಿಷ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಹಂಪಿ ವಿಶ್ವವಿದ್ಯಾಲಯದ ನಿವೃತ್ತ ಕುಲಸಚಿವ ಪ್ರೊಫೆಸರ್ ಚಂದ್ರಮೋಹನ್, ಸೆಂಟ್ ಜಾನ್ಸ್ ಆಸ್ಪತ್ರೆಯ ಮೇಲ್ವಿಚಾರಕ ಡಾಕ್ಟರ್ ಸೇವಿಯೋ ಪೆರೇರಾ ಮತ್ತಿತರರು ಹಾಜರಿದ್ದರು. ಪರಿಣಾಮಗಳ ಒಂದು ಅವಾಂತರವನ್ನು ಕುರಿತು ನಾವು ಹೇಳ್ತಾ ಇದ್ದೀವಿ. ಮಗುವಿನ ಮನಸ್ಸಿನ ಆರೋಗ್ಯಕರವಾದ ಬೆಳವಣಿಗೆಗೆ, ಬೌದ್ಧಿಕವಾದ ಬೆಳವಣಿಗೆ ತಂದೆ ತಾಯಿ ಇಬ್ಬರೂ ಕೂಡ ಅವಶ್ಯಕತೆ ಇದ್ದಾರೆ. ಯಾವುದೋ ಕಾರಣಕ್ಕೆ ಅವರವರ ಯಾರದೇ ತಪ್ಪುಗಳಿದ್ದಿರ್ಬೋದು, ಅವರು ದೂರ ಆದಮೇಲೆ ತಾಯಿಯ ಜೊತೆಗಿರುವಂಥ ಮಗುವಿನಲ್ಲಿ ತಂದೆಯ ಬಗ್ಗೆ ದ್ವೇಷವನ್ನು ಹುಟ್ಟಿಸುವಂಥ ಪ್ರವೃತ್ತಿ ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ ನಾವು. ಹೀಗಾಗಿ ಮಗುವಿನಲ್ಲಿ ಆರೋಗ್ಯಕರವಾದ ಬೆಳವಣಿಗೆ ಕಾಣಿಸಲ್ಲ, ಮಾನಸಿಕವಾದ ಬೆಳವಣಿಗೆಗಳು ಕಾಣಿಸಲ್ಲ. ಜೊತೆಗೆ ಅದು ಮುಂದೆಯೂ ಕೂಡ ಒಂದು ರೀತಿಯಲ್ಲಿ ಅಪರಾಧಿ ಮನೋಭಾವವನ್ನು ಬೆಳೆಸ್ಕೋಬೋದು ಅಥವಾ ದ್ವೇಷದ ಮನೋಭಾವವನ್ನು ಬೆಳೆಸ್ಕೋಬೋದು. ಇವುಗಳನ್ನೆಲ್ಲ ಕೂಡ ಹೋಗಲಾಡಿಸ್ಲಿಕ್ಕಿರುವಂಥ ಒಂದೇ ದಾರಿ ಅಂತಂದರೆ
ಚೈಲ್ಡ್ ಕಸ್ಟಡಿಯನ್ನು ಸಮಾನವಾಗಿ ತಂದೆ ತಾಯಿಗಳಿಬ್ಬರಿಗೂ ಕೊಡಿಸುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಕಟ್ಟಳೆಗಳನ್ನು ವಸ್ತುನಿಷ್ಠವಾಗಿ ಅಭ್ಯಾಸ ಮಾಡಿ ಅದನ್ನು ತಿದ್ದುಪಡಿ ಮಾಡುವಂಥದ್ದು. ತಾಯಿಗೆ ಆ ಕೋರ್ಟಿನ ಆದೇಶ ಇದ್ದರೂ ಕೂಡ ತಾಯಿ ತಂದೆಗೆ ಕಸ್ಟಡಿ ಕೊಡದೆ ಒಪ್ಪದೇ ಇದ್ದಾಗ ಅಂಥದ್ದನ್ನು ಶಿಕ್ಷಾರ್ಹ ಅಪರಾಧ ಅಂತ ಮಾಡಿದರೆ ಆಗ ಸ್ವಲ್ಪ ಇದು ಸರಿ ಹೋಗ್ಬೋದು ಅಂತ ಕಾಣಿಸುತ್ತೆ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ಪ್ರಯಾಣ ದರವನ್ನು ಸದ್ಯಕ್ಕೆ ಪರಿಷ್ಕರಣೆ ಮಾಡುವುದಿಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಎಸ್ಆರ್ಟಿಸಿ ಈಶಾನ್ಯ ಹಾಗೂ ವಾಯುವ್ಯ ಸಾರಿಗೆ ಸಂಸ್ಥೆಗಳು ಲಾಭ ನಷ್ಟವಿಲ್ಲದೆ ಕಾರ್ಯನಿರ್ವಹಿಸುತ್ತಿವೆ. ಹೀಗಾಗಿ ಸದ್ಯಕ್ಕೆ ಪ್ರಯಾಣ ದರ ಏರಿಕೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಬಿಎಂಟಿಸಿ ಪ್ರಯಾಣ ದರ ಏರಿಕೆಯಾದ ಬೆನ್ನಲ್ಲೇ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪ್ರಯಾಣ ದರವು ಏರಿಕೆಯಾಗಲಿದೆ ಎಂಬ ವರದಿ ಹರಡಿತ್ತು. ಪ್ರಯಾಣಿಕರು ದರ ಏರಿಕೆಯ ಆತಂಕಕ್ಕೆ ಒಳಗಾಗಿದ್ದರು. ಸಾರಿಗೆ ಸಚಿವರು ಪ್ರಯಾಣಿಕರ ಈ ಆತಂಕವನ್ನು ದೂರ ಮಾಡಿದ್ದಾರೆ. ಸಾರಿಗೆ ಸಂಸ್ಥೆಯ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡುವ ಯಾವುದೇ ರೀತಿಯ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಬಿಎಂಟಿಸಿ ಬಸ್ಗಳಲ್ಲಿ 15% ಪ್ರಯಾಣ ದರ ಹೆಚ್ಚಳ ಮಾಡಿದ್ದು, ಕೆಎಸ್ಆರ್ಟಿಸಿ ಬಸ್ ದರವು 10% 12% ಹೆಚ್ಚಳವಾಗಲಿದೆ ಎಂಬ ವರದಿ ಹರಡಿತ್ತು. ಗುರುವಾರ ಮಧ್ಯರಾತ್ರಿಯಿಂದಲೇ ಟಿಕೆಟ್ ದರವನ್ನು ಕನಿಷ್ಠ ₹1 ಗರಿಷ್ಠ 15 ರೂವರೆಗೆ, ದಿನದ ಪಾಸ್ಗಳಲ್ಲಿ 10 15 ರೂಪಾಯಿಗೆ ಹಾಗೂ ಮಾಸಿಕ ಪಾಸ್ ದರವನ್ನು 100 300 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಅದೇ ರೀತಿ ಮಾಸಿಕ ಪಾಸ್ಗಳಾದ ಕಪ್ಪು ಹಲಗೆ ಪಾಸನ್ನು 725 825ಗೆ ಹಾಗೂ ಕೆಂಪು ಹಲಗೆ ಪಾಸನ್ನು 925 1050ಕ್ಕೆ ಹಾಗೂ ವೋಲ್ವೋ ಪಾಸನ್ನು 1950 2250 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಸಂತ ನಿರಹಂಕಾರಿ ಮಂಡಳಿ ಇದೇ 27ರಂದು ನಗರದ ಬಸವನಗುಡಿಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದೆ ಎಂದು ಸಂಸ್ಥೆಯ ಉಪಾಧ್ಯಕ್ಷ ದೇವರಾಜ್ ಬಜಾಜ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಜು ಚಂದ್ರಶೇಖರ್ ಮಾತನಾಡಿ, ಬೇಸಿಗೆ ಸಂದರ್ಭದಲ್ಲಿ ರಕ್ತ ಅವಶ್ಯಕತೆ ಇರುವ ಪ್ರಕರಣಗಳು ಹೆಚ್ಚಾಗುತ್ತವೆ. ಇದಕ್ಕೆ ಪೂರಕವಾಗಿ ರಕ್ತದಾನಿಗಳು ಸಿಗುತ್ತಿಲ್ಲ. ಹೀಗಾಗಿ ಬಹಳಷ್ಟು ಪ್ರಾಣಹಾನಿಗಳು ಸಂಭವಿಸುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಇದೇ 24ರಿಂದ ತಿಂಗಳ ಪೂರ್ತಿಯಾಗಿ ತಮ್ಮ ಸಂಸ್ಥೆಯಲ್ಲಿ ರಕ್ತದಾನ ಶಿಬಿರಗಳು ನಡೆಯುತ್ತಿವೆ. ಈ ಮಧ್ಯೆ ಇದೇ 27ರಂದು ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ದಾನಿಗಳು ನೀಡಿದ ರಕ್ತ ಕೆಡದಂತೆ ಸಂರಕ್ಷಿಸಲು ಮತ್ತು ರಕ್ತದಾನ ಮಾಡಿದವರಿಗೆ ಯಾವುದೇ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಲು ನುರಿತ ತಜ್ಞರು ಶಿಬಿರದಲ್ಲಿ ಸೇವೆ ಸಮರ್ಪಣೆ ಮಾಡಲಿದ್ದಾರೆ. ಬಾಬಾ ಗುರುಚರಣ್ ಸಿಂಗ್ ಮಹಾರಾಜ್ರನ್ನು ಸ್ಮರಿಸುವ ಸಲುವಾಗಿ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿರುವುದಾಗಿ ಅವರು ಹೇಳಿದರು. ಎಲ್ಲ ಯುವಕರನ್ನು ಸಂಘಟಿಸಿ ಈ ಒಂದು ಕಾರ್ಯಕ್ರಮವನ್ನು ಲಾಲ್ಬಾಗು, ಸೌತ್ ಎಂಡ್ ಸರ್ಕಲ್, ಲಾಲ್ಬಾಗ್ ಸರ್ಕಲ್, ಗಾಂಧಿ ಬಜಾರ್, ಆಮೇಲೆ ರಾಮಕೃಷ್ಣ ಮಿಷನ್, ಹೀಗೆ ಎಲ್ಲ ಬಡಾವಣೆಗಳಲ್ಲೂ, ಜಯನಗರ, 4th ಬ್ಲಾಕ್, ಈ ಎಲ್ಲ ಕಡೆ ಕೂಡ ಈ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು 26ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ಯುವಕರ ತಂಡ ಮೋಟರ್ ಸೈಕಲ್ಲು, ಸ್ಕೂಟರ್ಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ನಿಜಕ್ಕೂ ಶ್ಲಾಘನೀಯವಾದಂಥ ಕೆಲಸ ಅಂತ ಹೇಳ್ತಾ, ಈ ಒಂದು ರಕ್ತ ಶೇಖರಣೆಯನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಕ್ತನಿಧಿ ಬಂದು ಭಾಗವಹಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸೃಷ್ಟಿ ಅಭಿನಯ ಕಲಾವಿದರ ಕೇಂದ್ರವು 8ನೇ ವರ್ಷದ ವಿಶ್ವ ನೃತ್ಯ ಸಪ್ತಾಹ ಏಪ್ರಿಲ್ 29ರಿಂದ ಮೇ 6ರವರೆಗೆ ನಗರದ ವಿವಿಧೆಡೆ ಹಮ್ಮಿಕೊಳ್ಳಲಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಸೃಷ್ಟಿ ಸಂಸ್ಥೆಯ ಎವಿ ಸತ್ಯನಾರಾಯಣ 7 ದಿನಗಳ ಕಾಲ ನಗರದ 3 ವೇದಿಕೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. 29ರಿಂದ 6ರವರೆಗೆ ಪ್ರತಿದಿನ ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದ ವಿಶ್ರಾಂತಿ ಕೊಠಡಿಯಲ್ಲಿ ಉಚಿತ ನೃತ್ಯ ಚಿಕಿತ್ಸೆ ಶಿಬಿರ ಏರ್ಪಡಿಸಲಾಗಿದೆ ಎಂದರು. ಏಪ್ರಿಲ್ 29 ಮತ್ತು ಮೇ 4ರಂದು ಅರಮನೆ ರಸ್ತೆಯಲ್ಲಿರುವ ರಾಷ್ಟ್ರೀಯ ಆಧುನಿಕ ಕಲಾ ಸಂಗ್ರಹಾಲಯ, ಏಪ್ರಿಲ್ 1, 2, 4ರಂದು ಜಯನಗರದ ಡಾಕ್ಟರ್ ಎಚ್ಎನ್ ಕಲಾಕ್ಷೇತ್ರ ಹಾಗೂ ಏಪ್ರಿಲ್ 3, 5, 6ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಟ್ಟು 8 ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು. ವಿಶ್ವ ತಂಬಾಕು ದಿನ, ವಿಶ್ವ, ಹೀಗೆ ಪ್ರತಿಯೊಂದು ವಿಶ್ವಗಳಲ್ಲೂ ಏನು ಅಂತಂದರೆ ಅವರು ಒಂದು ಗಮನವನ್ನು ಹರಿಸುವ ದೃಷ್ಟಿಯಿಂದ ಮಾಡಿದಾಗ, ಅದೇ ರೀತಿ ನೃತ್ಯ ಕ್ಷೇತ್ರದಲ್ಲೂ ಕೂಡ ಒಂದು ವಿಶ್ವ ನೃತ್ಯ ದಿನಾಚರಣೆ ಅಂತ ಮಾಡಿದ್ದಾರೆ. ಹಾಗೆ ವರ್ಲ್ಡ್ ಥಿಯೇಟರ್ಸ್ ಡೇ ಅಂತ ಲಾಸ್ಟ್ ಮಂತ್ ಆಯಿತು. ಅದರೊಳಗೆ ಎಸ್ಪೆಷಲಿ ವಿಶ್ವ ನೃತ್ಯ ದಿನಾಚರಣೆಯಲ್ಲಿ ಒಂದು ವಿಶೇಷ ಏನಂತಂದರೆ, ಡಾನ್ಸ್ ಅನ್ನೋದು ಒಂದು ಇಟ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ಎ ಬಾಡಿ. ಒಬ್ಬ ಮನುಷ್ಯನ ಅಭಿವ್ಯಕ್ತ ಕಣ್ಣು ಮುಚ್ಚೋದಾಗಲಿ, ಕಣ್ಣು ತೆಗೆದಾಗಲಿ, ನಗೋದಾಗಲಿ, ಅಳೋದಾಗಲಿ, ಕೆಲವು ಕೈ ಸನ್ನೆಗಳು, ಅದು ವಿಶ್ವದ ಎಲ್ಲ ಕಡೆ ಒಂದು ಇರುತ್ತದೆ. ಬೇರೆ ವಿಷಯದಲ್ಲಿ ಅದು ಬೇರೆ ಬೇರೆ ರಾಷ್ಟ್ರಗಳಿಗೆ ಅಥವಾ ಬೇರೆ ಬೇರೆ ಪ್ರಾಕಾರಗಳಿಗೆ ಅದು ಬದಲಾಗ್ಬೋದು. ಆದರೆ ಆ ನೃತ್ಯ ಅನ್ನೋದು ಸಂಗೀತ ಆ ಭಾಷೆಯಲ್ಲಿದ್ದರೂ ಕೂಡ ಅಭಿನಯ, ಅಭಿವ್ಯಕ್ತ ಮತ್ತು ತಮ್ಮ ಭಾವಾತ್ಮತೆ ಇರೋದು ಇಡೀ ಪ್ರಪಂಚದಲ್ಲಿ ಎಲ್ಲ ಒಂದೇ. ಈಗ ನಗುವುದು, ಅವನು ಗ್ರೀಸ್ನಲ್ಲಿದ್ರೂ ನಗು ಯಾವ ರೀತಿ ನಗ್ತಾನೆ ಅವನು ನಗ್ತಾನೆ, ನಮ್ಮ ಇಂಡಿಯಾದಲ್ಲಿರೋ ನಗ್ತಾರೆ. ಹಾಗೆ
ಇದು ಒಂದು ಅಭಿವ್ಯಕ್ತವಂತ ಒಂದು ಅಭಿವ್ಯಕ್ತಿ ನೃತ್ಯ. ಅದರಲ್ಲಿ ಬರ್ತೀನಿ. ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಕೀರ್ತನ ದೇವರಕೊಂಡ ಅವರು ನಗರದ ನಯನ ಸಭಾಂಗಣದಲ್ಲಿ ಭರತನಾಟ್ಯ ಪ್ರದರ್ಶನವನ್ನು ಅದ್ಭುತವಾಗಿ ನೀಡಿ ಪ್ರೇಕ್ಷಕರ ಮನಸೂರೆಗೊಂಡರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಮ್ಮಿಕೊಂಡಿದ್ದ ಯುವ ಸೌರಭ ಕಾರ್ಯಕ್ರಮದಡಿ ಕೀರ್ತನ ತಮ್ಮ ಪ್ರತಿಭೆಯನ್ನು ಸಾದರಪಡಿಸಿದರು. 5 ವರ್ಷದವಳಾಗಿನಿಂದ ಭರತನಾಟ್ಯದಲ್ಲಿ ಒಲವು ಬೆಳೆಸಿಕೊಂಡು ಗುರು ಪದ್ಮಿನಿ ಅವರ ಬಳಿ ಭರತನಾಟ್ಯ ಕಲಿತಿದ್ದಾರೆ. ಇನ್ನು 19 ವರ್ಷದ ಕೀರ್ತನ ಭರತನಾಟ್ಯದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಲು ಬಯಸಿದ್ದಾರೆ. ನಗರದ ಚಾಲುಕ್ಯ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಪ್ರತಿಷ್ಠಾಪನಾ ಟ್ರಸ್ಟ್ ವತಿಯಿಂದ 2 ದಿನಗಳ ಕಾಲ ಅದ್ದೂರಿಯಾಗಿ ಡಾಕ್ಟರ್ ರಾಜ್ ಉತ್ಸವ ಹಾಗೂ ಗ್ರಾಮ ದೇವತೆ ದೊಡ್ಡಮ್ಮ ದೇವಿ ಉತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಬಿಬಿಎಂಪಿ ವಿರೋಧ ಪಕ್ಷದ ಮಾಜಿ ನಾಯಕ, ಟ್ರಸ್ಟ್ನ ಗೌರವಾಧ್ಯಕ್ಷ ಎಂ ನಾಗರಾಜ್, ಟ್ರಸ್ಟ್ನ ಅಧ್ಯಕ್ಷ ವಿ ಸುರೇಶ್, ಉಪಾಧ್ಯಕ್ಷ ಎಂ ಶಿವರಾಜು ಹಾಗೂ ಹಲವಾರು ಮುಖಂಡರ ನೇತೃತ್ವದಲ್ಲಿ ಉತ್ಸವ ಭವ್ಯವಾಗಿ ನೆರವೇರಿತು. ಅರುಣ್ ಮತ್ತು ಚಲನಚಿತ್ರ ಖ್ಯಾತ ಹಿನ್ನೆಲೆ ಗಾಯಕ ಗಾಯಕಿಯರು ನಡೆಸಿಕೊಟ್ಟ ಸಂಗೀತ ಸಂಜೆ ಕಾರ್ಯಕ್ರಮ ಜನರ ಮನ ಸೆಳೆಯಿತು. ಶುಕ್ರವಾರ ಗ್ರಾಮ ದೇವತೆ ಶ್ರೀ ದೊಡ್ಡಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ದೊಡ್ಡಮ್ಮ ದೇವಿ ಉತ್ಸವವನ್ನು ನಾವು ಹೋದ ವರ್ಷನೂ ಮಾಡಿದ್ವಿ, ವರ್ಷ ಮಾಡ್ಕೊ ಬರ್ತಾ ಇದ್ದೀವಿ. ಆದರೆ ಹೋದ ಸರಿ ನಾವು ಡಾಕ್ಟರ್ ರಾಜ್ ಪ್ರತಿಮೆಯನ್ನು ಅನಾವರಣ ಮಾಡಿ, ಕಲ್ಲಿನಂಪಿನ ರಥನವನ್ನು ಅನಾವರಣ ಮಾಡಿ, ಇದು 1 ವರ್ಷ ಆಯಿತು. 1 ವರ್ಷಕ್ಕೆ ನಾವು ಮತ್ತೆ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ. ಇದರ ನೇತೃತ್ವ ವಹಿಸ್ಕೊಂತ ನಮ್ಮ ನೆಚ್ಚಿನ ನಾಯಕರಾದಂಥ ವಿರೋಧ ಪಕ್ಷದ ನಾಯಕರಾದಂಥ ಎಂ ನಾಗರಾಜ್ ನೇತೃತ್ವದಲ್ಲಿ ಹಾಗೂ ನಗರ ಪಾಲಿಕೆ ಸದಸ್ಯರಾದ ಎಂ ಶಿವರಾಜ್ ಮತ್ತು ಕೇಶವಮೂರ್ತಿ ಮತ್ತು ಎಸ್ ಹರೀಶ್ ಅವರ ನೇತೃತ್ವ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈಗ ಸಾಯಂಕಾಲ ಅದ್ದೂರಿಯಾದ ಅರುಣ್ ತಂಡದವರಿಂದ ವಾದ್ಯಗೋಷ್ಠಿ ಮತ್ತು ನಾಳೆ ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ. ದೊಡ್ಡಮ್ಮ ಉತ್ಸವದ ಮೆರವಣಿಗೆಯನ್ನು ಮಾಡ್ತೀವಿ. ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಇನ್ನೂ ಅನೇಕ ಚಲನಚಿತ್ರ ನಟ ನಟಿಯರು ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಗಣ್ಯರು ಭಾಗದ ಜನಪ್ರಿಯ ಸದಸ್ಯರಾದ ಶಾಸಕರಾದಂಥ ಗೋಪಾಲಯ್ಯನವರು ಮತ್ತು ಮಾಜಿ ಶಾಸಕರಾದಂಥ ನರೇಂದ್ರ ಬಾಬು ಹಾಗೂ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಾಗರಾಜ್ ಮತ್ತು ಎಂ ಶಿವರಾಜ್, ಎಸ್ ಹರೀಶ್, ಕೇಶವಮೂರ್ತಿಯವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿ, ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ರಮೇಶ್ ಇರ್ಬೋದು, ಪುರುಷೋತ್ತಮ್ ಇರ್ಬೋದು, ರಮೇಶ್ ಇರ್ಬೋದು, ಎಲ್ಲರೂ ಪದಾಧಿಕಾರಿಗಳು, ಚಲವಣ್ಣವ್ರು ಇರ್ಬೋದು, ಎಲ್ಲರೂ ಚಲವರಾಜ್ ಇರ್ಬೋದು, ಎಲ್ಲರೂ ಸಹ ಈ ಸಂಘದಲ್ಲಿ ಭಾಗವಹಿಸಿ ಅತಿ ಹೆಚ್ಚಿನ ರೀತಿಯಲ್ಲಿ ಇದು ಮಾಡಿ ಕಾರ್ಯಕ್ರಮನ ಒಂದು ಅರ್ಪಣೆ ಮಾಡ್ತೀವಿ ಜನಕ್ಕೆ. 2 ದಿವಸ ಸರ್, ಇವತ್ತು ನಾಳೆ 2 ದಿವಸ ಮಾಡ್ತೀವಿ. ಇಲ್ಲ, ಒಳ್ಳೆ ಅದ್ದೂರಿ ಕಾರ್ಯಕ್ರಮ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿದ ಲೋಕಾಯುಕ್ತರು. ರಾಜ್ಯದ ವಿವಿಧೆಡೆ ಏಕಾಏಕಿ ದಾಳಿ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ ಪತ್ತೆ. ಶೃಂಗೇರಿ ಶೂಟೌಟ್ ಪ್ರಕರಣ, ನಕ್ಸಲ್ ನಿಗ್ರಹ ದಳದ ಕಾನ್ಸ್ಟೇಬಲ್ ಮೇಲಿನ ಕೊಲೆ ಮೊಕದ್ದಮೆ ವಾಪಸ್ ಪಡೆಯಿರಿ, ಸರ್ಕಾರಕ್ಕೆ ಮಾಜಿ ಸಚಿವ ಸಿಟಿ ರವಿ ಆಗ್ರಹ. ವಿವಾದ ಹುಟ್ಟುಹಾಕಿದ ಡಿಸೆಂಬರ್ 1 ಚಲನಚಿತ್ರ, ಮೂಲ ಕಥೆ ನನ್ನದೇ, ನಿರ್ದೇಶಕ ಪಿ ಶೇಷಾದ್ರಿಗೆ ಟಾಂಗ್ ನೀಡಿದ ಓಂ ಪ್ರಕಾಶ್ ನಾಯಕ್. ಇಲ್ಲಿಗೆ ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳೊಂದಿಗೆ NC ವಿನೋದಾಚಾರ್.